ನಿಜ ನೋಡಿ ಇಲ್ಲಿ ಫುಲ್ ಎಂದೋಗೈತೆ ಪ್ಯಾಂಟು. ಗೈಸ್ ರಿಯಲಿ ಪ್ಯಾಂಟ್ ಎಂದೋಗೈತೆ. ಇವ್ನಿಗೆ ಹೇಳ್ತಾ ಇದ್ರೆ ಅರ್ಥ ಮಾಡ್ಕೋತಲ್ಲ. ಇವನು ಪ್ಯಾಂಟ್ ಇವನ್ ಪ್ಯಾಂಟ್ ನೆಂದಿಲ್ಲ, ಶರ್ಟ್ ನೆಂದೈತೆ. ಇಲ್ಲ ಡಿಪ್ರೆಷನ್ ಅಲ್ಲಿ ಇದೆ ಯಾಕಂಡ ಹೋಗಿ ನೀನು. ಅಯ್ಯೋ ಏನಪ್ಪಾ, ಎರಡು ಮಕ್ಳಿಗೆ ಓದಿಸ್ತಿದ್ಯಾ ಟೆನ್ಷನ್ಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಟಿದೆ. ಇವತ್ತು ಮನೆಯಲ್ಲಿ ಪೂಜೆ ಮಾಡ್ತಾವ್ರೆ, ಬಟ್ ನನ್ನ ಕಾಲೇಜಲ್ಲಿ ಕೆಲಸ ಐತೆ, ಅದಕ್ಕೆ ಹೋಗ್ತಿದ್ದೀನಿ. ಮಮ್ಮಿ ಇದನ್ನು ತಂಬಿಟ್ಟು ಮಾಡಿಡ್ತಾವ್ರೆ. ತಂಬಿಟ್ಟು, ರಾಗಿ ಗಂಜಿ, ಮೊಸರನ್ನ. ನಾನು ಬರೋ ಅಷ್ಟಲ್ಲಿ ಎಲ್ಲ ರೆಡಿ ಇರ್ತದೆ, ಬಂದ್ಬಿಟ್ಟು ತಿನ್ನೋಕ್ಕೆ. ಸೊ ನಮ್ಮ ಮತ್ತೆ ದೀಪ ಹಚ್ಚಿ ಎಲ್ಲ ಮುಗಿಸಿ ಆ ಮನೇಲಿ ದೀಪ ಹಚ್ತಾವ್ರೆ. ನಾನು ಜಸ್ಟ್ ಇನ್ನೆಲ್ಲ ಮುಗಿಸ್ಕೊಂಡು ಈಗ ಕಾಲೇಜ್ ಹತ್ರ ಹೋಗಬೇಕು. ಗಾಡಿ ಕೀ ಅಲ್ಲಮ್ಮ, ಊಟಕ್ಕೆ ಬರ್ತೀಯ ಮಧ್ಯಾಹ್ನ? ಗಾಡಿ ಕೀ ಊಟಕ್ಕೆ ಬರ್ತೀಯ ಅಂದೆ. ಗೊತ್ತಿಲ್ಲ, ಇದು ಬ್ಯಾಗಿಗೆ ಹಾಕೊಡಿ, ತೊಗೊಂಡೋಗ್ತೀನಿ. ಕೀಯಲ್ಲಿಟ್ಟ ಗಾಡಿದು ಕಳಿಸ್ಕೊಂಡ ದುಡ್ಡು ಇಲ್ಲ. ಓರಿಯೋ ನೀನೆ ಮಿಸ್ ಆಗಿ ನಾಯಿ ಕೈಯಲ್ಲಿ ಸಿಗಾಕೊಂಬಿಟ್ಟು ಪಾಪ ಕಚ್ಚಿಸ್ಕೊಂಬಿಟ್ಟೈತೆ. ಅದಕ್ಕೆ ಸೈಲೆಂಟಾಗಿ ಮಲ್ಬಿಟ್ಟೈತೆ. ಇಲ್ಲೆಲ್ಲ ಏಟಾಗ್ಬಿಟ್ಟಿರಂಗೈತೆ ಓರಿಯೋಗೆ. ಇವಾಗ ಸೌಂಡ್ ಮಾಡ್ತಾಯಿದ್ದೆ, ಇಷ್ಟೊತ್ತು ಸೈಲೆಂಟಾಗಿತ್ತು. ನಾನು ತಿಂಡಿ ಮಾಡಿದ್ದು ಕವರ್ ಇಲ್ಲೇ ಹಾಕೋರು ಎಸಿ ಅಂತ ಗಾಡಿ ಈಚೆ ಹಾಕ್ಬಿಟ್ಟು ತೊಗೊಂಡೋಗ್ತೀನಿ. ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಇಲ್ಲೇ ಇರ್ತದೆ, ಕೈ ರೆಡಿನೇ ಇರ್ತದೆ. ಅದೇನಾದ್ರು ತುಂಬಿಟ್ಟು ಮತ್ತೆ ಮಣ್ಣಾದರೆ ಅದಕ್ಕೂ ಹೇಳ್ತಾರೆ ಮಣ್ಣಾಗೈತೆ ಅಂತ. ಗೈಸ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಮಳೆ ಬಂದುಬಿಡ್ತೈತೆ ಜೋರಾಗಿ. ತೇಜಸ್ ಗಾಡಿ ಹೋಗ್ತೈತೆ, ಲಾರಿ ತೇಜಸ್ ಹೋಗ್ತಾಯಿದೆ. ತೇಜಸ್ದು ಗಾಡಿ ವೆಲ್ಫೇರು ಬಿಡು. ನಾವಿಬ್ರು ಅಲ್ಲಿ ರೋಡಲ್ಲಿ ಹೊಡ್ಕೊಂಡು ಹೋಯ್ತಾ ಅಲ್ವಾ, ಹೆಣ್ಮಕ್ಳೇ ಹೊಡಿತಾವ್ರೆ. 5 ನಿಮಿಷ ಇದ್ರಡಿ ನಿಂತರೂ ಸೇಫ್ ಇಲ್ಲ. ಇಲ್ಲೇ ಸೋರ್ತೈತಲ್ಲ ಆ ಕಡೆ ಎಲ್ಲ ಸೋರ್ತೈತೆ ಕಣೋ. ಇಲ್ಲಿಲ್ಲೇ ಹೆಲ್ಮೆಟ್ ತಂದಿದ್ರೆ ಆಗದ, ನಾವು ಆರಾಮ್ಸೆ ಹೊಡ್ಕೊಂಡು ಹೋಗೋದಿತ್ತದ. ಈಗ ಜೋರಾಗಿ ಬರ್ತಾಯಿಲ್ಲ, ನಮ್ಮೂರ ಕಡೆ ಏನು ಮಳೆ ಇಲ್ಲ, ಇಲ್ಲೆಲ್ಲ ಕ್ಲಿಯರ್ ಐತೆ ಅಷ್ಟೇ. ಈ ಕಡೆನೇ ಒಂದು ಸ್ವಲ್ಪ ಜೋರ ಮಳೆ ಇಲ್ಲ, ಉಯ್ದ್ಬಿಟ್ಟು ಹೊಂಡೋಗೈತೆ. ಯಾರು ಅನ್ನುವಂತೆ. ಬಸ್ ಸ್ಟ್ಯಾಂಡ್ ಒಳಗಡೆ ಜನ ನಿಂತ್ಕೋಬೇಕು, ಗಾಡಿ ನಿಂತ್ಕೊಂಡಿದ್ದೀವಿ. ಯಾರು ನೋಡಿದವ್ರು ಏನನ್ನಲ್ಲ ನಮಗೆ. ಜಾಸ್ತಿ ಆಯ್ತದ ಕಣೋ, ಸ್ಲೋ ಆಗಲ್ಲ ಇದು. ನಂದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಟಚ್ ಆಯ್ತದೆ. ನೀನು ಅಲ್ಲಿ ಇಳಿಸಿದ್ರೆ ಟಚ್ ಆಗಲ್ಲ, ನಾನು ಅಲ್ಲಿ ಇಳಿಸಿದ್ರೆ ಟಚ್ ಆಯ್ತದೆ. ಎಲ್ಲ ಪ್ಯಾಂಟ್ ಎಲ್ಲ ನೆಂದ ಕಡೆಯ ನಿಂತೋರ್ಸು. ನಿಂದು ನೆಂದೋಗೈತೆ, ನಂದು ಎಮಿನೇ ನೆಂದೋಗೈತೆ. ನಿಜ ನೋಡಿ ಇಲ್ಲಿ ಫುಲ್ ಎಂದೋಗೈತೆ ಪ್ಯಾಂಟು. ಗೈಸ್ ರಿಯಲಿ ಪ್ಯಾಂಟ್ ಎಂದೋಗೈತೆ. ಇವ್ನಿಗೆ ಹೇಳ್ತಾ ಇದ್ರೆ ಅರ್ಥ ಮಾಡ್ಕೋತಲ್ಲ. ಇವನು ಪ್ಯಾಂಟ್ ಇವನ್ ಪ್ಯಾಂಟ್ ನೆಂದಿಲ್ಲ, ಶರ್ಟ್ ನೆಂದೈತೆ. ನೆಂದಿಲ್ವೇನೋ? ಇನ್ನು 20 ಸೆಕೆಂಡು ಹೇಳ್ದಂಗೆ ನನ್ನ ಟಾಸ್ಕ್ ಕಂಪ್ಲೀಟ್ ಆಯ್ತದೆ. 5 ನಿಮಿಷ ಸ್ಟಾಪಲ್ಲಿ 2 ನಿಮಿಷ ವ್ಲಾಗು, 2 ನಿಮಿಷ ವ್ಲಾಗ್ ಮುಗೀತದೆ. ಇಲ್ಲ ಹೊಡಿ ಕಡಿಮೆ ಆಯಿತು. ಓಲಾ ನಂದು ಟಚ್ ಆಯ್ತು. ನೀನು ಫಸ್ಟ್ ಹೊಡಿ. ನಾನು ಬರಲ್ಲ, ಟಚ್ ಆಯ್ತದ ಕೆಳಗೆ. ನಾನು ಟಚ್ ಆಯ್ತದ ಕಣೋ. ಹೈಟ್ ಇಲ್ಲ, ಹೈಟ್ ಐತೆ ಜಾಸ್ತಿ, ಕುಳ್ಳ ಐತೆ ಜಾಸ್ತಿ. ಇದೇನಾರ ಟಚ್ ಆಗ್ಬಿಟ್ರೆ ಓ ಹುಡುಗ ಆರಿಸ್ಕೊಂಡು ಹೊಂಟೆ ಬಿಟ್ಟ ಅಲ್ಲೇ. ನಮ್ಮ ಕಡೆ ಎಲ್ಲ ಬಿಸಿಲು ಹೊಡಿತೈತೆ, ಅಲ್ಲಿ ಫುಲ್ಲು ಬಿಸಿಲು ಐತೆ. ಇಲ್ಲೇನಪ್ಪ ಹೆವಿ ಮಳೆ ಐತೆ ಸರ್, ಅಲ್ಲೆಲ್ಲ ಬಿಸಿಲು. ಇವಾಗ ಜಸ್ಟು ಬಂದೆ ಕಾಲೇಜ್. ಅಲ್ಲಿ ಮಳೆ ಇತ್ತು, ಮಳೆಯಿಂದ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಮತ್ತೇನು ಕ್ರಿಕೆಟ್ ಆಡೋಕ್ಕೆ ಹೋಗಲ್ಲ. ಸೊ ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಅವರೆಲ್ಲ ಬೆಂಗಳೂರು ಹೋಗ್ಬಿಟ್ಟವ್ರೆ ಅನಿಸುತ್ತೆ. ಯಾರೂ ಕಾಣಿಸ್ತಾ ಇಲ್ಲ ಅಂದರೆ ಹೋಗೋರೆ ಅಂತಾನೆ. ಇಲ್ಲ ಇಲ್ಲೇ ಮಲಗಿರ್ತಿರು, ಎಸ್ಕೇಪು. ನಮ್ಮಕ್ಕ ಅವರೇ, ನಮ್ಮಕ್ಕ ಅಂಗಡಿ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮಕ್ಕ ಮಮ್ಮಿ ಮಲಗೈತೆ ಅನಿಸುತ್ತೆ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಸಾಲು ತೊಗೊಂಬಂದೆಲ್ಲ ಅಂಗಡಿ ಹತ್ರ ಕೂತಿದ್ದೆ. ಅಲ್ಲಿ ಹೋಯ್ತಾವ ನಮ್ಮ ಹುಡುಗ, ಇನ್ನೂ ಅಂಗಡಿ ಹತ್ರ ಹೋಗ್ತಾವನು. ಅವ್ರ ಅಂಗಡಿ ಹತ್ರಕ್ಕೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಇವಾಗ 7:30 ಆಗೈತೆ, ಇನ್ನೂ ಕ್ಲೋಸ್ ಮಾಡಿಲ್ಲ. ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ದೆ, ಹೋಗೋಣ ಅಂದ್ಬಿಟ್ಟು. ಬಟ್ ಇನ್ನೂ 7:30, 8:30ಗೆ ನಾನು ಕ್ಲೋಸ್ ಮಾಡೋದು. ಇನ್ನೂ 1 ಅವರ್ ಇದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ. ಇನ್ನೂ ಟೈಮ್ ಆಗಬೇಕು ಸ್ವಲ್ಪ, ಅಲ್ಲಿವರೆಗೂ ಅಲ್ಲಾಡಲ್ಲ ಇಲ್ಲಿಂದ. ಈ ಗಾಡಿ ಬೇರೆ ಇಲ್ಲೇ ತೊಗೊಂಬಂದ್ಬಿಟ್ಟಿದ್ದೀನಿ. ಆ ಗಾಡಿ ತೊಗೊಂಬಂದಿಲ್ಲ, ಇವಾಗ ಈ ಗಾಡಿ ತೊಗೊಂಬಂದಿದ್ದೀನಿ.
ಹೋಗ್ಬಿಟ್ಟು ಈ ಗಾಡಿ ಹಾಕ್ಬಿಟ್ಟು ಬರೋದೇ ಬೇಜಾರು. ಆ ಗಾಡಿ ತಂದಿದ್ರೆ ಹೋಗಿ ಹಾಕ್ಬಿಡ್ಬೋದಿತ್ತು. ಇವಾಗ ಫಸ್ಟ್ ಇದಾಕಿ ಅದಾಕಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡೋಣ ಬರ್ತಾನೆ ಬರಲ್ವಾ ಅಂತ. ನೆನ್ನೆ ಎಕ್ಸಾಮ್ ಇತ್ತು ಅಂದಿದ್ದ, ಓದ್ಕೊಳಕ್ಕೆ ಹೋಗ್ಬೋದು. ಬಟ್ ಬಂದ್ಬಿಟ್ಟು ಹೋಯ್ತಾನೆ ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಆಯ್ತು ನೋಡಿ, ಅವನು ಕಾಲೇಜ್ಗೆ ಹೋಯ್ತಲ್ಲ, ಏನೋ ಜಗಳ ಎಲ್ಲ ಮಾಡ್ಕೊಂಡು ಡೈಲಿ ಕಾಲೇಜ್ಗೆ ಹೋಯ್ತಲ್ಲ ಅವನು. ಡೈಲಿ ಜಗಳ ಆಡ್ಕೊಂಡು ಕಾಲೇಜ್ಗೇನೋ ಹೋಯ್ತಲ್ಲ ಅವನು. ಕಾಲೇಜ್ಗಂತೂ ಹೋಯ್ತಲ್ಲ ಅವನು. ಜಗಳ ಮಾಡ್ಕೊಂಡು ಇವ್ರ ಜೊತೆ ಜಗಳ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಬಂದರು. ನೆನ್ನೆ ಒಂದು ಬರಲ್ಲ ಅಂದ್ಕೊಂಡಿದ್ದೆ, ಬರಲೇ ಇಲ್ಲ ಅವನು. ಬಂದ್ಬಿಟ್ಟು ಕರೆಕ್ಟು ಮರ್ತೋಗ್ಬಿಟ್ಟಿದ್ದೆ. ಅವನು ಬಂದ ಏನು ಗಲೀಜ್ನ. ಯಾವ್ದೋ ಈ ಕಡೆ ಬರೋ ನೀನು, ಈ ಕಡೆ ಬರೋ ನೀನು. ಹಲೋ, ನೀನು ಯಾಕಲೇ ಇದ್ದೆ? ಇಲ್ಲ ಡಿಪ್ರೆಷನಲ್ಲಿ ಇದೆ ಯಾಕಂಡ ಹೋಗಿ ನೀನು. ನಿಜ ನೀನು ಡಿಪ್ರೆಷನಲ್ಲಿ ಇದೆಯಾ? ಫಸ್ಟ್ ಡಿಪ್ರೆಷನ್ ಇಂದ ಈಚೆಗೆ ಬಾ. ಹಲೋ ಮಿಸ್ಟರ್ ಸುಹಾಸ್. ಅಯ್ಯೋ ಏನಪ್ಪ, ಎರಡು ಮಕ್ಳಿಗೆ ಓದಿಸ್ತಿದ್ಯಾ ಟೆನ್ಷನ್ಗೆ? ಎರಡು ಮಕ್ಳಿಗೆ ಏನಾರ ಓದಿಸಿ ಏನಾರ ಮಾಡ್ತಿದ್ಯಾ ನೀನು? ಹಾಂ, ಎಕ್ಸಾಮಲ್ಲಿ ಪಾಸ್ ಆಯ್ತೀನೋ ಇಲ್ಲ ಇವನಿಗೆ ಅವನಿಗೊಂಥರ ಟೆನ್ಷನ್ನು. ಇವನು ಹೊಸ ಅಕೌಂಟ್ ತಗೊಂಡು ಇವನಿಗೊಂಥರ ಟೆನ್ಷನ್ನು. ಹಾಂ, ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್ ಅಪ್ಪ. ನಾವೇನು ಮಾತಾಡೋಕ್ಕಾಗಲ್ಲ. ನೀ ಮಾತಾಡ್ತಿದ್ಯಲ್ಲ, ಮಾತಾಡಾಯ್ತು ನೀಟಾಗಿ. ಈಗ ನೀನು ಮಾತಾಡ್ತಿದ್ಯಲ್ಲ, ಅದು ಯಾರ ಜೊತೆನೋ ಮಾತಾಡು, ನಿಮ್ಮ ಮನೆಯವ್ರು ನೋಡಲಿ. ಅದೇನು ತೋರಿಸ್ಬೇಡ ಬಿಡು, ಹುಡುಗಿನೇ ಅಂತ ಗೊತ್ತಾಯ್ತು. ಹಲೋ ಸಾ, ಹೇಳಿ ಸಾ. ಎಲ್ಲ ಬುಡ್ಲ ಹೋಗಿ ಸಾಕು ಮಾಡಿವಂತ ಆಮೇಲೆ ಮೆಸೇಜು. ಡಿಪ್ರೆಷನ್ ಅವ್ನುಗಳ ಹೋಗಿ ಡಿಪ್ರೆಷನ್. ಇವಾಗ ಇನ್ನೇನು ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಎಲ್ಲರೂ ಬಂದರು. ಸೊ ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತೀನಿ. ಎಲ್ಲ ಎತ್ತಿಟ್ಬಿಟ್ಟು ಹೋಗೋ ಅಷ್ಟರಲ್ಲಿ ಒಂದು 5-10 ನಿಮಿಷ ಆಗುತ್ತೆ, ಕ್ಲೋಸ್ ಮಾಡಿ ಹೊಡ್ತೀನಿ. ಇವಾಗ ಎಲ್ಲರದ್ದು ಊಟ ಆಯಿತು. ಜಸ್ಟ್ ಎಲ್ಲರೂ ಈಚೆ ಓಡಾಡ್ತವ್ರೆ. ಇನ್ನು ಡ್ಯಾಡಿ ಒಳಗಡೆ ಕೂತವ್ರೆ. ನಾನು ಇವಾಗ ಜಸ್ಟ್ ಊಟ ಮುಗಿಸ್ಬಿಟ್ಟು ಫಿಶ್ಶಿಗೆಲ್ಲ ಫುಡ್ ಹಾಕ್ಬಿಟ್ಟು ಬಂದೆ. ಡ್ಯಾಡಿ ಟಿ ವಿ ನೋಡ್ತವ್ರೆ, ಫಿಲಮ್ ನೋಡ್ತವ್ರೆ. ನಮ್ಮ ಮಮ್ಮಿ ನಮ್ಮ ಅತ್ತೆ ಹೋಗೋರ ಅಂತ ಫೋನ್ ಮಾಡಿಬಿಟ್ಟು ಮಾತಾಡ್ತವ್ರೆ. ನಾನು ಜಸ್ಟ್ ಇವಾಗ ಬಂದ್ಬಿಟ್ಟು ಬೆಡ್ನೆಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೋತೀನಿ. ಇಲ್ಲ ಓರಿಯೋ ಬಂತು ಈಚೆನೆ. ಎಲ್ಲಿ ಇಲ್ವಲ್ಲ ನೋಡು. ಗೊತ್ತಿಲ್ಲಪ್ಪ, ಬಂದಿಲ್ಲ ಇಲ್ಲ ಎಲ್ಲೂ ಅದು ಬಂದಿಲ್ಲ. ಹೋಯ್ತು ಇಲ್ಲಿಂದ ಜಸ್ಟು ಇವಾಗ ಹೋಯ್ತು ಈಚೆ. ಇಲ್ಲೇ ಮಲಗಿತ್ತು, ಇವಾಗ ಎದ್ದೋಯ್ತು. ನಾನಿವಾಗ ಇನ್ನೇನು ವ್ಲಾಗ್ ಎಂಡ್ ಮಾಡೋ ಟೈಮು. ಸೊ ಗೈಸ್ ಅಷ್ಟೇ, ಅದಕ್ಕೋಸ್ಕರ ನಾನು ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.